ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನಗೆ ಗೊತ್ತು ಎಕ್ಸಾಮ್ ಟೆನ್ಷನ್ಸ್ ಎಲ್ಲರ ಮನಸ್ಸಿನಲ್ಲೂ ಮನೆಗಳಲ್ಲೂ ಮನೆ ಮಾಡಿದೆ ಅಂತ. ಸೊ ಟೆನ್ಷನ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ನೀವೆಲ್ಲರೂ ಎಕ್ಸಾಮ್ಸ್ನ ಫೇಸ್ ಮಾಡಿ ಅದನ್ನೆಲ್ಲ ನಾವು ಓವರ್ಕಮ್ ಮಾಡಿ ಈಗ ಈ ಒಂದು ಪೊಸಿಷನಲ್ಲಿ ಬಂದು ನಿಂತಿದ್ದೀವಿ ಅಲ್ವಾ. ಸೊ ನಮ್ಮ ಮಕ್ಕಳ ಎಕ್ಸಾಮ್ಸ್ ಅಂದರೆ ಯಾಕೆ ನಾವೆಲ್ಲರೂ ಪೇರೆಂಟ್ಸ್ ಇನ್ಕ್ಲೂಡಿಂಗ್ ಮೈಸೆಲ್ಫ್ಸ್ ಇಷ್ಟು ಟೆನ್ಷನ್ ಮಾಡ್ಕೋತೀವೋ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಎಕ್ಸಾಮ್ ದಟ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಅದೇ ಲೈಫ್ ಅಲ್ಲ, ದಟ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಸೊ ಎಜುಕೇಷನ್ ಬೇಸಿಸಲ್ಲಿ, ಎಜುಕೇಷನಲ್ ಲೈಫಲ್ಲಿ ಪ್ರತಿಯೊಬ್ಬ ಮಕ್ಕಳು ಈ ಎಕ್ಸಾಮ್ ಅನ್ನುವಂಥ ಫೇಸ್ ಮಾಡಬೇಕು. ಈ ಒಂದು ಫೇಸ್ ಮಾಡಬೇಕು ಹಾಗೂ ಓವರ್ಕಮ್ ಮಾಡಲೇಬೇಕು. ಆ ಒಂದು ನಂಬರ್ ಅನ್ನುವಂಥ ಕಾನ್ಸೆಪ್ಟ್ನ ಪೇರೆಂಟ್ಸ್ ಮನಸ್ಸಿಂದ ತೆಗೆದುಹಾಕಬೇಕು. ಮಕ್ಕಳಿಗೆ ಆದಷ್ಟು ನಿಮ್ಮ ಒಂದು ಕೈಲಾದಷ್ಟು ಸಹಾಯವನ್ನು ಮಾಡಿ ಅವರ ಒಂದು ಓದುವಂಥ ಸ್ಟಡೀಸಲ್ಲಿ ಜಸ್ಟ್ ಮಿನಿಟ್ ಅವರ ಸ್ಟಡೀಸಲ್ಲಿ ನೀವು ಕೊಡೋ ಕಾಂಟ್ರಿಬ್ಯೂಷನ್ ಕೊಡಲೇಬೇಕು. ಅವ್ರಿಗೆ ಏನೆಲ್ಲ ಡೌಟ್ಸ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನಿಮ್ಮ ಪ್ರೆಸೆನ್ಸ್ ಅವರ ಜೊತೇಲಿ ಇದ್ದರೆ ಅವರಿಗೆ ಮಾರಲ್ ಸಪೋರ್ಟ್ ಸಿಗುತ್ತೆ. ಮೆಂಟಲಿ ಅವ್ರ ಮೈಂಡ್ ರೀಚಾರ್ಜ್ ಆಗುತ್ತೆ. ಎಸ್, ನನ್ನ ಪೇರೆಂಟ್ಸ್ ನನ್ನ ಜೊತೇಲಿ ಇದ್ದಾರೆ ಅಂತ. ಅದರ್ ದ್ಯಾನ್ ದಟ್ ಸ್ವಲ್ಪ ಕೇಪಬಲ್ ಇರೋರು ಅವ್ರ ಡೌಟ್ಸ್ ಏನಾದರೂ ಇದ್ದರೆ ಅದನ್ನ ಕೂಡ ಕ್ಲಿಯರ್ ಮಾಡಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವು ಸ್ಕೂಲ್ಗಳಲ್ಲಿ ಎಲ್ಲವೂ ಅರ್ಥ ಆಗಿರಲ್ಲ. ಕೆಲವರು ಆ್ಯಾವ್ರೇಜ್ ಸ್ಟೂಡೆಂಟ್ಸ್, ಅಬವ್ ಆ್ಯಾವ್ರೇಜ್ ಸ್ಟೂಡೆಂಟ್ಸ್, ಸ್ವಲ್ಪ ಸ್ಲೋ ಲರ್ನರ್ಸ್ ಕೂಡ ಇರ್ತಾರೆ. ಸೊ ಎಲ್ಲ ಮಕ್ಕಳು ಒಂದೇ ರೀತಿ ಇರೋಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಯಾವ ರೀತಿಯ ಮಕ್ಕಳೇ ಆಗಿರ್ಬೋದು, ಪೇರೆಂಟ್ಸ್ ಒಂದು ಪ್ರೆಸೆನ್ಸ್ ಈ ಟೈಮಲ್ಲಿ ಬೇಕೇ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಒಂದು 5 ಕೀ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಸೊ ದಟ್ ಎಲ್ಲ ಮಕ್ಕಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಕೊಡಬಹುದು ಈ ಒಂದು ಎಕ್ಸಾಮಿನೇಷನ್. ಈಗಿನ ಒಂದು ಟೈಮಲ್ಲಿ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಬಹುದು ಎಲ್ಲ ಪೇರೆಂಟ್ಸ್ಗೆ ಹಾಗೂ ಎಲ್ಲ ಮಕ್ಕಳಿಗೂ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಕೀ ಪಾಯಿಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದೆಲ್ಲ ಆ ಒಂದು ಕೀ ಪಾಯಿಂಟ್ಸ್ ಅಂತ ಅಂದರೆ, ಈ ಒಂದು ಟೈಮಲ್ಲಿ ಫಸ್ಟಿಂದ ಓದ್ಕೊಂಡು ಬಂದಿರುವಂತಹ ಮಕ್ಕಳು ಇರ್ತಾರೆ. ಈಗ ಮಧ್ಯದಿಂದ ಅಂದರೆ ಒಂದು ಮಿಡ್ ಟರ್ಮಿಂದ ಓದುವಂತಹ ಮಕ್ಕಳು ಕೂಡ ಇರ್ತಾರೆ. ಏನು ಓದಲಾರ್ದೆ ಈಗ ನಾವು ಓದ್ಕೋಬೇಕು, ಟೈಮ್ ಟೇಬಲ್ ಬಂದುಬಿಡ್ತು, ಆ್ಯನ್ಯುವಲ್ ಎಕ್ಸಾಮ್, ಓ ಮೈ ಗಾಡ್ ಆ್ಯನ್ಯುವಲ್ ಎಕ್ಸಾಮ್ ಅಂತ ಒಂದು ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ನೋಡಿದ ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡುವಂತಹ ಮಕ್ಕಳು ಕೂಡ ಇರ್ತಾರೆ. ಕೆಲವು ಮಕ್ಕಳು ಇನ್ನು ನಾಳೆ ಬೆಳಗ್ಗೆ ನಮ್ಮ ಪೇಪರ್ ಇವತ್ತು ಓದಬೇಕು ಅನ್ನೋಂಥ ಕಾನ್ಸೆಪ್ಟಲ್ಲಿ ಇರ್ತಾರೆ. ಸೊ ಎಲ್ಲ ರೀತಿಯ ಮಕ್ಕಳು ಕೂಡ ಇರ್ತಾರೆ. ನಾವು ನಮ್ಮ ಬಾಲ್ಯದಲ್ಲಿ ಇದೆಲ್ಲ ಮಾಡಿ ಬೆಳೆದವರೆ, ಆಟಾಡಿ ಎಲ್ಲ ವಿವಿಧ ರೀತಿಯ ಮಕ್ಕಳು, ವಿವಿಧ ರೀತಿಯ ಒಂದು ಕ್ಯಾರೆಕ್ಟರ್ನ ನಾವು ಬೆಳೆಸ್ಕೊಂಡು ಆ ರೀತಿ ನಾವು ನಡ್ಕೊಂಡು ಬಂದವರೆ ಕೂಡ. ಅದೇ ರೀತಿ ನಮ್ಮ ಮಕ್ಕಳು ಕೂಡ. ಸೊ ಎಂಥ ಕ್ಯಾರೆಕ್ಟರ್ ಇರುವಂಥ ಮಕ್ಕಳೇ ಆಗಿರ್ಬೋದು, ನಾನಿವತ್ತು ಹೇಳುವಂಥ ಕೆಲವು ಕೀ ಪಾಯಿಂಟ್ಸ್ ಎಲ್ಲ ರೀತಿಯ ಮಕ್ಕಳಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸ್ಟಾರ್ಟ್ ಆಗಿದೆ ಎಕ್ಸಾಮ್ ಫೇಸ್, ಮಾರ್ಚ್ ಬಂದುಬಿಡ್ತು. ಮಾರ್ಚ್ ಆಗಲೇ ಒಂದು ವೀಕ್ ಕೂಡ ಕಳೆದುಬಿಟ್ವಿ. ಈ ಒಂದು ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ಮಕ್ಕಳು ಅಥವಾ ದೊಡ್ಡವರು ಮಕ್ಕಳಿಗೆ ಹೆಲ್ಪ್ ಮಾಡಿ. ಫಸ್ಟ್ ಆಫ್ ಆಲ್ ಈಗ ರಿವಿಷನ್ ಮಾಡ್ತಾ ಹೋಗಿ. ನೀವು ಏನೇನೆಲ್ಲ ಓದಿದ್ದೀರಾ, ಆಲ್ಮೋಸ್ಟ್ ಟೆಸ್ಟ್ಗಳು ನಡೆದಿದೆ, ಯೂನಿಟ್ ಟೆಸ್ಟ್ಗಳು ನಡೆದಿದೆ, ಮಿಡ್ ಟರ್ಮ್ ಕೂಡ ನಡೆದಿದೆ. ಆ ಒಂದು ಏನು ನೀವು ಓದಿದ್ದೀರಾ ಅದಂತೂ ನಿಮಗೆ ನೆನಪಿದ್ದೇ ಇರುತ್ತೆ. ನೆನಪಿಲ್ವಾ, ತಕ್ಷಣ ನೀವು ನೋಟ್ಸ್ ಸ್ವಲ್ಪ ಟೆಕ್ಸ್ಟ್ ಬುಕ್ಸ್ನ ಓದ್ಕೊಂಬಿಡಿ. ಯಾವುದೆಲ್ಲ ನಿಮ್ಮ ನೆನಪಿದೆ ಅದೆಲ್ಲ ನೀವು ಟಿಕ್ ಮಾಡ್ಕೋತಾ ಹೋಗಿ. ಪಾಯಿಂಟ್ ನಂಬರ್ 1, ಟಿಕ್ ಮಾರ್ಕ್ ಮಾಡ್ಕೋತಾ ಹೋಗಿ. ಓಕೆನಾ? ಟಿಕ್ ಮಾರ್ಕ್ ಮಾಡ್ಕೋತಾ ಹೋಗಿ ಅದನ್ನ ನೀವು ಜಸ್ಟ್ ರೌಂಡ್ ಅಪ್ ಮಾಡ್ಕೊಳ್ಳಿ. ನೀವು ಬರೆಯೋಕ್ಕೆ ಟೈಮ್ ಇದೆಯಾ, ಬರ್ಕೊಂಬಿಡಿ. ಒಂದು ಬುಕ್ ಮಾಡಿಕೊಂಡು, ಸಬ್ಜೆಕ್ಟ್ ವೈಸ್ ಬುಕ್ ಮಾಡಿಕೊಂಡು, ಅಥವಾ ಬುಕ್ಕಲ್ಲೇ ಬೈಫರ್ಕೇಷನ್ ಮಾಡಿಕೊಂಡು, ಇದು ಇಂಗ್ಲೀಷ್, ಇದು ಮ್ಯಾಥ್ಸ್, ಇದು ಸೋಷಿಯಲ್ ಅಂತ ಬೈಫರ್ಕೇಷನ್ ಒಂದು ಬುಕ್ಕಲ್ಲೇ ಬೈಫರ್ಕೇಷನ್ ಮಾಡಿಕೊಂಡು ಟಿಕ್ ಮಾಡ್ತಾ ಹೋಗಿ. ನಿಮಗೆ ಒಂದು ಶಾರ್ಟ್ ಪಾಯಿಂಟಲ್ಲಿ, ಜಾಸ್ತಿ ಎಲಾಬ್ರೇಷನ್ ಆಗಿ ಮಾಡ್ಕೊಳ್ಳದೆ ಇದ್ರು ಕೂಡ ಶಾರ್ಟ್ ಪಾಯಿಂಟ್ಸಲ್ಲಿ ಟಿಕ್ ಮಾಡ್ತಾ ಬರ್ಕೋತಾ ಹೋಗಿ. ಅಥವಾ ಅದಾಗಲಿಲ್ವಾ, ಟಿಕ್ ಮಾರ್ಕ್ ಮಾಡ್ಕೋತಾ ಹೋಗಿ. ಸ್ವಲ್ಪ ಟಿಕ್ ಮಾರ್ಕ್ ಅಂದರೆ ಸ್ವಲ್ಪ ಅದು ಹೈಲೈಟ್ ಮಾಡ್ತಾ ಹೋಗಿ ಅಥವಾ ಅಂಡರ್ಲೈನ್ ಮಾಡ್ತಾ ಹೋಗಿ. ಓಕೆನಾ? ಅವಾಗ ಏನಾಗುತ್ತೆ, ನೀವು ಎಕ್ಸಾಮಿನೇಷನ್ ನಾಳೆ ಅಂತ ಅಂದಾಗ ಎಸ್ ನನಗಿದೆಲ್ಲ ನೆನಪಿದೆ ಅಂತ ಅದನ್ನ ನೀವು ಹೈಲೈಟ್ ಮಾಡ್ತಾ ಹೋಗ್ಬೋದು. ಓಕೆ, ಪಾಯಿಂಟ್ ನಂಬರ್ 1. ಸೊ ಪಾಸ್ಟ್ ಕ್ವಶನ್ ಪೇಪರ್ಸ್ನ ನೀವು ರೀಡ್ ಔಟ್ ಮಾಡ್ತಾ ಹೋಗಬೇಕು. ನಿಮಗೆ ಹೋದ ವರ್ಷದ ಕ್ವಶನ್ ಪೇಪರ್ ಸಿಕ್ಕರೆ ಅಥವಾ ಒಂದು 2-3 ವರ್ಷಗಳ ಹಿಂದಿನ ಕ್ವಶನ್ ಪೇಪರ್ ಸಿಕ್ಕರೆ, ಈಗಿನ ಯೂಟ್ಯೂಬಲ್ಲಿ ಎಲ್ಲ ಸಿಗ್ತಾ ಹೋಗುತ್ತೆ, ಗೂಗಲ್ ಸರ್ಚ್ ಮಾಡಿದ್ರು ಸಿಗ್ತಾ ಹೋಗುತ್ತೆ. ಅದನ್ನ ಅನಲೈಸ್ ಮಾಡಿಬಿಟ್ಟು ಯಾವುದು ರಿಪೀಟೆಡ್ ಕ್ವಶನ್ಸ್ ಇದೆ ಅದನ್ನ ನೀವು ಪಾಯಿಂಟ್ಔಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಅದನ್ನ ನೀವು ಓದ್ತಾ ಹೋಗ್ಬೋದು. ಸೊ ಈ ವರ್ಷ ಕೂಡ ಅದೇ ಕ್ವಶನ್ಸ್ ಬರುವಂಥ ಚಾನ್ಸಸ್ 100ಗೆ 99.9% ಇದ್ದೇ ಇರುತ್ತೆ. ಇದು ನಮ್ಮ ಅನುಭವ ಕೂಡ. ನಮ್ಮ ಸ್ಕೂಲಲ್ಲೂ ಕೂಡ ನಮ್ಮ ಟೈಮಿಂದನೂ ಆ ರೀತಿ ಮಾಡ್ಕೋತಾ ಬಂದಿದ್ದಾರೆ. ಈಗಲೂ ಕೂಡ ಆ ಒಂದು ಕಾನ್ಸೆಪ್ಟ್ ನಡೀತಾ ಇದೆ. ಅದು ಖಂಡಿತವಾಗಿ ವರ್ಕೌಟ್ ಆಗುತ್ತೆ.
ಸೊ ಆ ಕ್ವಶನ್ಸ್ನ ನೀವು ಮತ್ತೆ ರಿಪಿಟೇಷನ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆ ಕ್ವಶನ್ಸ್ ಮತ್ತೆ ಬಂದೇ ಬರುತ್ತೆ. ಈಗಂತೂ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಬಿಟ್ಟಿದ್ದಾರೆ. ಆ ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ನೀವು ಒಂದು ಗೂಗಲಲ್ಲಿ ಅಥವಾ ಏನೋ ಯೂಟ್ಯೂಬಲ್ಲಿ ನೋಡ್ತಾ ಹೋದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡ್ತಾ ಹೋದ್ರೂ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಒಂದು ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಇನ್ನು ಈ ಒಂದು ಸೆಕೆಂಡ್ ಪಾಯಿಂಟಲ್ಲೇ ನಾನು ಇನ್ಕ್ಲೂಡ್ ಮಾಡ್ತೀನಿ, ಪೇರೆಂಟ್ಸ್ ಸೂಪರ್ವಿಷನಲ್ಲೇ ಇದೆಲ್ಲ ಮಾಡಬೇಕು. ಇದೆಲ್ಲ ಆದ ನಂತರ ನೀವು ಖಂಡಿತವಾಗಿಯೂ ಗೇಮ್ಸ್, ಯೂಟ್ಯೂಬ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲದನ್ನ ಕೈ ಬಿಟ್ಬಿಡಬೇಕು. ಆದಷ್ಟು ನೀವು ಪ್ರಯೋರಿಟೈಸ್ ಮಾಡಬೇಕಾಗಿರೋದು ಸ್ಟಡೀಸ್ ಬಗ್ಗೆ ಮಾತ್ರ. ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡಬೇಕು. ಯಾಕಂದರೆ ಇದು ಎಕ್ಸಾಮಿನೇಷನ್ ಟೈಮ್. ಇದೊಂದು ತಿಂಗಳು ನೀವು ಕಷ್ಟಪಟ್ಬಿಟ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ನಾನು ಹೇಳಿರೋಂಥ ಪಾಯಿಂಟ್ಸ್ನ ನೀವು ಫೋಕಸ್ ಮಾಡ್ತಾ ಹೋಗಬೇಕು. ಇನ್ನು ಪಾಯಿಂಟ್ ನಂಬರ್ 3, ಆದಷ್ಟು ಸ್ವಲ್ಪ ಫೋಕಸ್ ಮಾಡಿ. ನೀವು ಜಸ್ಟ್ ಫುಲ್ ಓದು ಅಂತ ಅನ್ನೋದು ಬಿಟ್ಟು ಒಂದು 25 ಮಿನಿಟ್ಸ್ನ ನೀವು ಓದಿ, 5 ಮಿನಿಟ್ಸ್ನ ನೀವು ಜಸ್ಟ್ ಕಾಮ್ ರಿಲ್ಯಾಕ್ಸ್ ಮಾಡಿಕೊಂಡು ವಾಕ್ ಮಾಡಿ. ಆ ಒಂದು 5 ಮಿನಿಟ್ಸಲ್ಲಿ ನೀವೇನು ಮಾಡಬೇಕು ಅಂದರೆ, ನೀವೇನಿಲ್ಲ ಈ ಒಂದು 25 ಮಿನಿಟ್ಸಲ್ಲಿ ಏನೇನು ಓದಿದ್ದೀರಾ ಅದನ್ನು ಜಸ್ಟ್ ರೀಕಾಲ್ ಮಾಡ್ತಾ ಹೋಗಬೇಕು. ನಿಮ್ಮ ಮನಸ್ಸಿನಲ್ಲಿಯೇ ರೀಕಾಲ್ ಮಾಡ್ತಾ ಹೋಗಬೇಕು. ಓಕೆ, ಇದೊಂದು ಪಾಯಿಂಟ್ ನಂಬರ್ 3 ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್. ನಾನು ಈಗ ಏನೇನು ಹೇಳಿದೆ ಪಾಯಿಂಟ್ ಮಾಡ್ಕೋಬೇಕು, ಅದನ್ನ ರಿವೈಸ್ ಮಾಡ್ಕೋಬೇಕು. ಹಳೆಯ ಕ್ವಶನ್ ಪೇಪರ್ಸ್ನ ನೀವು ಮಗಪ್ ಮಾಡಬೇಕು. ಅಂದರೆ ರಿಪೀಟೆಡ್ ಕ್ವಶನ್ಸ್ ಏನಿದೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ನೆಕ್ಸ್ಟು ಸೋಷಿಯಲ್ ಮೀಡಿಯಾ ಎಲ್ಲ ನೀವು ದೂರ ಮಾಡ್ಕೊಂಬಿಡ್ಬೇಕು. ನೆಕ್ಸ್ಟ್ ಪಾಯಿಂಟ್ ನಂಬರ್ 3ಯಲ್ಲಿ ಏನು, 25 ಮಿನಿಟ್ಸ್ ನೀವು ಓದಿ, 5 ಮಿನಿಟ್ಸ್ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಜಸ್ಟ್ ವಾಕ್ ಮಾಡಿಕೊಂಡು, ಆ 5 ಮಿನಿಟ್ಸಲ್ಲಿ ಅಥವಾ 10 ಮಿನಿಟ್ಸ್ ನೀವೇನು ಬ್ರೇಕ್ ತೊಗೊಳ್ತಿದ್ರಲ್ಲ ಅದು ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಆಟಾಡೋಕ್ಕೆ ಹೋಗೋದು, ಜಸ್ಟ್ ವಾಕ್ ಮಾಡಿಕೊಂಡು, ಆ ವಾಕ್ ಮಾಡಬೇಕಾದ್ರೆ ಮನೆಯೊಳಗೆ ವಾಕ್ ಮಾಡಿ ಅಥವಾ ನಿಮ್ಮ ಕಾಂಪೌಂಡ್ ಇದ್ದರೆ ಕಾಂಪೌಂಡಲ್ಲಿ ವಾಕ್ ಮಾಡಿ. ಆ 5 ಮಿನಿಟ್ಸಲ್ಲಿ ನೀವೇನು ಓದಿರೋ ಅದನ್ನ ರಿಕಾಲ್ ಮಾಡ್ತಾ ಹೋಗಬೇಕು. ಮನಸ್ಸಿನಲ್ಲಿಯೇ ನೀವು ರಿಕಾಲ್ ಮಾಡ್ತಾ ಹೋಗಬೇಕು. ಇದನ್ನ ಯಾವ ಟೆಕ್ನಿಕ್ ಅಂತ ಅಂತಾರೆ ಗೊತ್ತಾ? ಇದನ್ನ ಪೊಮೊಡೋರೋ ಟೆಕ್ನಿಕ್ ಅಂತ ಅಂತಾರೆ. ಓಕೆನಾ? ಸೊ ನೀವು ಏನೇನು ಓದಿದ್ದೀರಾ ಅದನ್ನ ನೀವು ಒಂದು 5 ಮಿನಿಟ್ಸ್ ಜಸ್ಟ್ ನಿಮ್ಮ ಮನಸ್ಸಲ್ಲಿ ನೀವು ರಿಕಾಲ್ ಮಾಡ್ತಾ ಹೋಗಿ. ನಿಮಗೆ ನೆನಪಾಗ್ಲಿವೋ ಏನೋ ಮಾಡ್ತಿದ್ದೀನಿ ನಾನು ಅಂತ ಮತ್ತೆ ಅದನ್ನ ನೀವು ಬಂದು ನೋಡ್ಕೋಬೋದು. ಅಥವಾ ನಿಮ್ಮ ಬಾಯಲ್ಲೇ ನಿಮ್ಮ ಓನ್ ವರ್ಡ್ಸಲ್ಲಿ ಕತೆ ರೀತಿ, ನೀವು ಸ್ಟೋರಿ ರೀತಿ, ಅಥವಾ ನೀವೇನು ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಅಶೋಕ he fought the Kalinga battle. The people were so sad. Just bloodshed was very over in that battle. He saw the sad feelings of the people. He was so sad by seeing the sadness of the people and bloodshed. From that battle, he ended his war. He stopped the war and then he never fought any war. And just your ಓನ್ ವರ್ಡ್ಸ್ ನೀವು ಅದನ್ನ ಹೇಳ್ತಾ ಹೋಗ್ಬೋದು, ಆ್ಯಕ್ಷನ್ ಮಾಡ್ತಾ ಹೇಳ್ಬೋದು, ಸ್ಟೋರೀಸ್ ಹೇಳ್ತಾ ಹೋಗ್ಬೋದು. ಅಥವಾ ನಿಮ್ಮ ತಮ್ಮನೋ ತಂಗಿರ್ನೋ ಅಥವಾ ನಿಮ್ಮ ಅಣ್ಣಂದ್ರನೋ ಅಥವಾ ನಿಮ್ಮ ಪೇರೆಂಟ್ಸ್ ಮುಂದೆ ನೀವು ಜಸ್ಟ್ ಅದನ್ನ ಹೇಳ್ತಾ ಹೋದರೆ ಇದ್ರ ಜೊತೆಲಿ ನಿಮ್ಮ ಒಂದು ಕ್ರಿಯೇಟಿವಿಟಿ ಬೆಳೆಯುತ್ತೆ, ನಿಮಗೆ ಒಂದು ಫನ್ ರೀತಿ ಸಿಗುತ್ತೆ. ನಿಮ್ಮ ಪೇರೆಂಟ್ಸ್ ನಿಮಗೆ ಕ್ಲಾಪ್ಸ್ ಮಾಡ್ತಾರೆ. ಅಥವಾ ಇನ್ನೊಂದು ಪಾಯಿಂಟ್ ಬಿಟ್ಟರೆ ನಿಮ್ಮ ಪೇರೆಂಟ್ಸ್ ನಿಮಗೆ ಈ ಒಂದು ಪಾಯಿಂಟ್ ಬಿಟ್ಟನಲ್ಲ ಅಂತ ಮತ್ತೆ ನೀವು ಅದನ್ನ ಬಂದು ನೀವು ನೋಡ್ಕೋಬಹುದು. ಈ ರೀತಿ ಮಾಡ್ತಾ ಹೋದರೆ ನಿಮಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಓಕೆನಾ? ಇದು ನೀವು ಮಾಡ್ತಾ ಹೋಗಿ. ಇದು ಯಾವ ಟೆಕ್ನಿಕ್ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಇನ್ನು ಪಾಯಿಂಟ್ ನಂಬರ್ 4, ಆದಷ್ಟು ನಿಮ್ಮ ಡಯಾಗ್ರಾಮ್ಸ್ ಇರುತ್ತೆ, ಮ್ಯಾಥ್ಸಲ್ಲಿ ಡಯಾಗ್ರಾಮ್ಸ್ ಇರುತ್ತೆ, ಸೋಷಿಯಲಲ್ಲಿ ಡಯಾಗ್ರಾಮ್ಸ್ ಇರುತ್ತೆ, ಸೈನ್ಸಲ್ಲಿ ಡಯಾಗ್ರಾಮ್ಸ್ ಇರುತ್ತೆ. ಸಾಧ್ಯವಾದರೆ ಆ ಡಯಾಗ್ರಾಮ್ಸ್ನ ನೀವು ಚಾರ್ಟ್ ಮೂಲಕ ಮಾಡ್ಕೊಂಡು ಈಗಾಗಲೇ ಮಾಡ್ಕೊಂಡಿದ್ರೆ ಓಕೆ. ಇಲ್ಲ ನಿಮ್ಗೆ ಈಗ ಟೈಮ್ ಇಲ್ಲ ಅಂತಂದ್ರು ಪ್ರಿಂಟ್ಔಟ್ ತಗೊಳ್ಳಿ, ಅದೂ ಆಗಲ್ಲ, ಅಫೋರ್ಡೆಬಿಲಿಟಿ ಇಲ್ಲ ಅಂತಂದರೆ ಅಥವಾ ಟೈಮ್ ಇಲ್ಲ ಅಂತಂದರೆ ನೀವು ಜಸ್ಟ್ ಟೆಕ್ಸ್ಟ್ ಬುಕ್ನ ಜಸ್ಟ್ ತಿರುಗಿಸ್ಕೊತಾ ಹೋಗಿ ಅದನ್ನ ಸುಮ್ಮನೆ ಕಣ್ಣಾಯಿಸ್ತಾ ಹೋಗ್ರಿ. ಡ್ರಾಯಿಂಗ್ ದ ಡಯಾಗ್ರಾಮ್ಸ್ ಈಸ್ ಓನ್ಲಿ ನಾಟ್ ಇಂಪಾರ್ಟೆಂಟ್. ಅದನ್ನ ಲೇಬಲ್ ದ ಪಾರ್ಟ್ಸ್ ಕೂಡ ಮಾಡಬೇಕಾಗಿ ಬರುತ್ತೆ. ಅದನ್ನ ಜಸ್ಟ್ ನೀವು ನೋಡ್ತಾ ಹೋಗಿ ನಿಮ್ಮ ಫ್ರೀ ಟೈಮ್ಸಲ್ಲಿ. ನಿಮ್ಗೆ ಟೈಮ್ ಸಿಕ್ಕಾಗಿಲ್ಲ, ಜಸ್ಟ್ ಅದನ್ನ ಓದ್ಕೊಂಡೇ ಕೂತ್ಕೋಬೇಕು ಅನ್ನೋದೇನಿಲ್ಲ. ಆ ಡಯಾಗ್ರಾಮ್ಸ್ ಮೇಲೆ ನೀವು ಜಸ್ಟ್ ಕಣ್ಣು ಹಾಯಿಸ್ತಾ ಹೋದರೆ ಸಾಕು. ಅದೆಷ್ಟೋ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಲೇಬಲ್ ದ ಪಾರ್ಟ್ಸ್ ಇಸ್ ಮಸ್ಟ್. ಓಕೆನಾ? ಇನ್ನು ಪಾಯಿಂಟ್ ನಂಬರ್ 5 ಅದೇನು ಅಂದರೆ, ನಿಮ್ಮ ಒಂದು ಓದುವ ಒಂದು ಹವ್ಯಾಸ ಏನಿರುತ್ತೆ, ನೀವೇನು ಓದ್ತೀರಾ ಅದು ನೀವು ರೆಕಾರ್ಡ್ ಮಾಡ್ತಾ ಹೋಗ್ಬಿಟ್ರೆ, ನಿಮ್ಮ ಮೊಬೈಲಲ್ಲೇ ಆಗಲಿ ನೀವು ರೆಕಾರ್ಡ್ ಮಾಡ್ತಾ ಹೋದರೆ ಅದು ನಿಮ್ಮ ಫ್ರೀ ಟೈಮ್ಸಲ್ಲಿ ನೀವು ಆ ರೆಕಾರ್ಡ್ನ ಆನ್ ಮಾಡಿ ಕೇಳ್ತಾ ಹೋದರೆ ನೀವು ಓದಿರೋವಂತಹ ಎಷ್ಟೋ ವಿಚಾರ ನಿಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಓಕೆ, ಈಗ ಎಷ್ಟೋ ಫಿಲ್ಮ್ ಸಾಂಗ್ಸ್ನ ನಾವು ಜಸ್ಟ್ ಗುನುಗಿಸ್ತಾ ಹೋಗ್ತೀವಿ. ಯಾಕೆ? ಅದು ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಒನ್ ಆರ್ ದಿ ಅದರ್ ವೇ ನಾವು ರೇಡಿಯೋದಲ್ಲೇ ಆಗಿರ್ಬೋದು, ಟಿ ವಿಲೇ ಆಗಿರ್ಬೋದು, ಅಥವಾ ನಮ್ಮ ಮೊಬೈಲಲ್ಲೇ ಪ್ಲೇ ಮಾಡ್ತಾ ಎಷ್ಟೋ ಲಿರಿಕ್ಸ್ನ ನಾವು ಬಾಯಲ್ಲಿ ಗುನುಗಿಸ್ತಾ ಇರ್ತೀವಿ. ಅಯ್ಯೋ ಈ ಸಾಂಗ್ ನನಗೆ ಇಷ್ಟೆಲ್ಲ ಬರುತ್ತಾ ಅಂತ ನಮಗೆ ಗೊತ್ತಿಲ್ಲದೇ ಆ ಸಾಂಗ್ ನಾವು ಕಲ್ತಿರ್ತೀವಿ. ಅದೇ ಒಂದು ಟೆಕ್ನಿಕ್ ಸ್ಟಡೀಸಲ್ಲೂ ಕೂಡ. ನೀವೇನು ಓದ್ತಾ ಇರ್ತೀರೋ ಅದು ನಿಮ್ಮ ಮೊಬೈಲಲ್ಲಿ ಇನ್ ದ ಸೂಪರ್ವಿಷನ್ ಆಫ್ ಯುವರ್ ಪೇರೆಂಟ್ಸ್ ಪ್ಲೀಸ್
ನಿಮ್ಮ ಪೇರೆಂಟ್ಸ್ನ ಜೊತೆಲಿ ಇಟ್ಕೊಂಡು ಅಥವಾ ನಿಮಗೆ ಹಾನೆಸ್ಟಿ ಇದ್ದರೆ ಪ್ಲೀಸ್ ಸೋಷಿಯಲ್ ಮೀಡಿಯಾನೆಲ್ಲ ಬಿಟ್ಬಿಡಿ ಮಕ್ಕಳೇ. ಈ ಒಂದು ಟೈಮಲ್ಲಿ ಎಕ್ಸಾಮ್ ಟೈಮ್ ಅಲ್ವಾ, ನಿಮಗೆ ಒಳ್ಳೆ ಮಾರ್ಕ್ಸ್ ಬೇಕು, ನಿಮ್ಮ ಪೇರೆಂಟ್ಸಿಂದ ನಿಮಗೆ ಅಪ್ಲಾಸ್ ಸಿಗಬೇಕು, ನಿಮ್ಮ ಸ್ಕೂಲಿಂದ ನಿಮಗೆ ಅಪ್ರಿಸಿಯೇಷನ್ ಸಿಗಬೇಕು, ನಿಮ್ಮ ಬಗ್ಗೆ ನಿಮಗೆ ನೀವೇ ಎಸ್ ಐ ಗಾಟ್ ಇಟ್, ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅನ್ನೋವಂಥ ಒಂದು ವಿಶ್ವಾಸ, ಆ ಖುಷಿ ಬೇಕು ಅಂದರೆ ದಯವಿಟ್ಟು ಪ್ಲೀಸ್ ಮೊಬೈಲೆಲ್ಲ ಬಿಟ್ಬಿಟ್ಟು ಟಿ ವಿ ಎಲ್ಲ ಬಿಟ್ಬಿಟ್ಟು ಈ ತಿಂಗಳು ಚೆನ್ನಾಗಿ ಓದ್ಕೊಂಬಿಡಿ. ನಾನು ಹೇಳಿರೋಂಥ ಸ್ಟೆಪ್ಸ್ನ ಫಾಲೋ ಮಾಡಿ. ಓಕೆ, ಸೊ ಹಾನೆಸ್ಟಿಯಿಂದ ಆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಬಿಡಿ. ಸೊ ನೀವು ಸ್ನಾನ ಮಾಡುವಾಗ ಆಗಿರ್ಬೋದು, ಊಟ ಮಾಡುವಾಗ ಆಗಿರ್ಬೋದು, ನೀವು ಫ್ರೀ ಪೀರಿಯಡ್ಸಲ್ಲಿ ಫ್ರೀ ಪೀರಿಯಡ್ಸ್ ಅಂತೀನಿ, ಫ್ರೀ ಟೈಮಲ್ಲಿ ಆ ಒಂದು ನೀವು ಏನು ಓದಿರ್ತೀರ ಅದನ್ನ ರೆಕಾರ್ಡ್ ಮಾಡಿರೋಂಥ ವಿಚಾರವನ್ನು ನೀವು ಜಸ್ಟ್ ಅದು ಕೇಳ್ತಾ ಹೋದರೆ, ನೀವು ಓದಿರೋಂಥ ಪಾಯಿಂಟ್ಸ್ ನಿಮ್ಮ ಕಿವಿಗೆ ಬೀಳ್ತಾ ಇದ್ದರೆ ಎಷ್ಟು ನೆನಪಿರುತ್ತೆ ನಿಮಗೆ. ಓಕೆ, ಇದನ್ನ ಟ್ರೈ ಮಾಡಿ. ಇನ್ನು ಪಾಯಿಂಟ್ ನಂಬರ್ 6, ಇದು ಎಕ್ಸಾಮ್, ಇದು ಭಯ ಅಲ್ಲ, ಏನೋ ಒಂದು ಫಿಯರ್ ಅಲ್ಲ, ಇದು ಹಬ್ಬ. ಎಕ್ಸಾಮ್ನ ಹಬ್ಬದ ರೀತಿ ಆಚರಿಸೋಣ. ನಮ್ಮ ಮಾನ್ಯ ನರೇಂದ್ರ ಮೋದಿಯವರು ಹೇಳಿರೋ ಹಾಗೆ, ಮೋದಿಜಿ ಅವರ ಕಾನ್ಸೆಪ್ಟ್ ಪ್ರಕಾರ ಈ ಒಂದು ಎಕ್ಸಾಮ್ ಅನ್ನೋದು ಹಬ್ಬ. ಲೆಟ್ಸ್ ಸೆಲೆಬ್ರೇಟ್ ದಿಸ್ ಎಕ್ಸಾಮಿನೇಷನ್ ಆ್ಯಸ್ ಅ ಫೆಸ್ಟಿವಲ್ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನಿದ್ದೆ ಮಾಡಿ, 6 to 7 hours ಚೆನ್ನಾಗಿ ನಿದ್ದೆ ಮಾಡಿ. ಮೆಂಟಲ್ ಸ್ಟ್ರೆಸ್ ತಗೋಬೇಡಿ. ಸೇ ದಟ್ ಮೆಂಟಲ್ ಸ್ಟ್ರೆಸ್ ಟು ಸ್ಟೇ ಅವೇ, ಸ್ಟ್ರೆಸ್ನ ಸ್ಟೇ ಅವೇ ಅಂತ ಹೇಳಿಬಿಡಿ. ಚೆನ್ನಾಗಿ ನಿದ್ದೆ ಮಾಡಿಕೊಂಡು, ಚೆನ್ನಾಗಿ ಊಟ ಮಾಡಿಕೊಂಡು, ಹೆಲ್ದಿಯಾಗಿರುವಂಥ ಊಟವನ್ನು ಮಾಡಿ, ಚೆನ್ನಾಗಿ ನೀರು ಕುಡೀರಿ, ನಿಮ್ಮ ಬಾಡಿನ ಹೈಡ್ರೇಟ್ ಆಗಿಟ್ಕೊಳ್ಳಿ. ಟೆನ್ಷನ್ ತಗೊಳ್ಳೋಂತಹ ಅವಶ್ಯಕತೆ ಇಲ್ಲ. ಇವತ್ತು ನಾನು ಹೇಳಿರುವಂತಹ ಈ ಒಂದು 5 ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೊಂಡು ಈ 6 ಪಾಯಿಂಟ್ ಪ್ರಕಾರ ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿರುವಂಥ ಊಟ ಮಾಡಿ, ಚೆನ್ನಾಗಿ ನೀರು ಕುಡಿದು, ಚೆನ್ನಾಗಿ ನಿದ್ದೆ ಮಾಡಿ ನೀವು ಫಾಲೋಅಪ್ ಮಾಡಿಬಿಟ್ರೆ ಖಂಡಿತವಾಗಿಯೂ ಜಯ ನಿಮ್ಮದೇ. ಓಕೆ, ಈ ರೀತಿ ಮಾಡ್ತೀರಾ ತಾನೇ? ಓಕೆನಾ? ಸೊ ಮಾಡಿ, ಹಾಗೂ ಎಕ್ಸಾಮ್ನ ಒಂದು ಹಬ್ಬದ ರೀತಿ ಆಚರಿಸಿ. ರಿಸಲ್ಟ್ ಬಂದಾಗ ಹಬ್ಬದ ಊಟವನ್ನು ಮಾಡಿ. ರಿಸಲ್ಟ್ ಬರೋ ತನಕ ಯಾಕಪ್ಪ ಕಾಯಬೇಕು? ಒಂದೊಂದು ಪೇಪರ್ ಮುಗಿಸಿ ಬಂದ ತಕ್ಷಣ ಎಸ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಮ್ಮ, ತುಂಬ ಚೆನ್ನಾಗಿ ಮಾಡಿದ್ದೀನಿ, ಎಸ್ ನನ್ನದೇ ಫುಲ್ ಹೈಯೆಸ್ಟ್ ಮಾರ್ಕ್ಸ್, ನಾನೇ ಟಾಪರ್ ಅಂತ ನಿಮ್ಮ ಮನಸ್ಸಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ರೀತಿ ಎಕ್ಸಾಮ್ ಮಾಡಿದ್ದೀನಪ್ಪ ಅಂತ. ಬಟ್ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಹೇಳಿರೋ ಪ್ರಕಾರ ನೀವು ಮಾಡ್ಕೋಬೇಕು ಅಷ್ಟೇ. ಮಾಡ್ತೀರಾ ತಾನೇ? ಐ ಹೋಪ್ ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖ ಪ್ಲೇಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಮ್ಮೆ ಕಂಟಿನ್ಯೂ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್.